ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದ ಜಯನಗರದಲ್ಲಿರುವ ಶಾರದಾ ಮಠದಲ್ಲಿ ಪ್ರತಿ ಹುಣ್ಣಿಮೆಯ ದಿನದಂದು ಸೌಂದರ್ಯ ಲಹರಿ ವಾಹಿನಿಯರ ಸಂಘ ಹಾಗೂ ಶಾರದಾ ಭಜನಾ ಮಂಡಳಿಯ ನೇತೃತ್ವದಲ್ಲಿ ಸೌಂದರ್ಯ ಲಹರಿ ಪಾರಾಯಣವನ್ನು ಶ್ರೀ ಶಾರದಾ ಮಂದಿರದಲ್ಲಿ ನಡೆಸಲಾಯಿತು ಎಂದು ಸೌಂದರ್ಯ ಲಹರಿ ಭಗಿನಿಯರ ಸಂಘದ ಸದಸ್ಯೆ ಲತಾ ಜನಾರ್ದನ್ ಹೇಳಿದರು. ಗುರುವಾರದಂದು ಬರದ ಹುಣ್ಣಿಮೆಯ ಪ್ರಯುಕ್ತ ಜರುಗಿದ ಸೌಂದರ್ಯ ಲಹರಿ ಪಾರಾಯಣದಲ್ಲಿ ಪಾಲ್ಗೊಂಡು ಮಾತನಾಡಿ, ಜಗದ್ಗುರು ಶ್ರೀ ಶಂಕರಾಚಾರ್ಯರು ರಚಿಸಿದ ಸೌಂದರ್ಯ ಲಹರಿ ಪಾರಾಯಣದಿಂದ ಸಂಕಷ್ಟಗಳು ದೂರವಾಗುವುದು. ಪ್ರತಿಯೊಬ್ಬರು ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಲು ಪಾರಾಯಣಕ್ಕೆ ಮುಂದಾಗಬೇಕು. ಜನ್ಮ ಸಾರ್ಥಕತೆಗೆ ಧಾರ್ಮಿಕ ಆಚರಣೆಗಳು ಪೂರಕವಾಗಿದೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಮಂಜುಳಾ ಕುಮದ, ದತ್ತಾತ್ರೇಯ ಸೇರಿದಂತೆ ಸದಸ್ಯರು ಪಾಲ್ಗೊಂಡಿದ್ದರು. ಶರಣಪ್ಪ, ಗಂಗಾವತಿ, NKS TV4 ಕೊಪ್ಪಳ. ಶ್ರೀ ಶಾರದಾದೇವಿ ಮಹಿಳಾ ಮಂಡಳಿಯಿಂದ ಪ್ರತಿ ಹುಣ್ಣಿಮೆಗೆ ನಾವು ಸೌಂದರ್ಯ ಲಹರಿ ಗ್ರೂಪ್ಲಿಂದ ಸೌಂದರ್ಯ ಲಹರಿ ಪಾರಾಯಣ ಪ್ರತಿ ಹುಣ್ಣಿಮೆ ಕಡ್ಡಾಯವಾಗಿ ಪಠನೆ ಮಾಡ್ತೀವಿ. ಇದು ಲೋಕ ಕಲ್ಯಾಣಾರ್ಥಕ್ಕಾಗಿ ಈ ಸೌಂದರ್ಯ ಲಹರಿ ಪಾರಾಯಣ ಮಾಡಿದರೆ ಇದರಿಂದ ಎಷ್ಟೋ ಮಂದಿಗೆ ಉಪಯೋಗವೂ ಇದೆ. ನಮಗೂ ವೈಬ್ರೇಷನ್ಸ್ ಇರ್ತವೆ ಇದು ಓದೋದ್ರಲ್ಲಿಂದ. ಪ್ರತಿಯೊಬ್ಬರು ಈ ಸೌಂದರ್ಯ ಲಹರಿ ಪಾರಾಯಣ ಮಾಡಿದರೆ, ಅದು ಎಸ್ಪೆಷಲಿ ಹುಣ್ಣಿಮೆಯಲ್ಲಿ ಪಾರಾಯಣ ಮಾಡಿದರೆ ಭಾಳ ಉಪಯೋಗ ಅಂತ ಗುರುಗಳು ಹೇಳಿದ್ದಾರೆ. ಅದರಲ್ಲಿಂದ ಈ ಸೌಂದರ್ಯ ಲಹರಿ ಭಜನಾ ಮಂಡಳಿಯಿಂದ ಪ್ರತಿ ಹುಣ್ಣಿಮೆಗೆ ಶ್ರೀ ಶಾರದಾದೇವಿ ಮಠದಲ್ಲಿ ನಾವು ಪಾರಾಯಣ ಮಾಡುತ್ತಿರ್ತೇವೆ. ಲೋಕ ಕಲ್ಯಾಣಾರ್ಥಕವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ಅದ್ರ ಬೇರೆ ಇವತ್ತು ಒಳ್ಳೆಯ ನಕ್ಷತ್ರ ಇದ್ದಿದ್ದ ದಿನ ಇವತ್ತು ಪಾರಾಯಣ ಮಾಡಿದರೆ ಇನ್ನೂ ಒಳ್ಳೆಯದು. ಆದ ಕಾರಣಕ್ಕಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ, ನಮಗೂ ಒಳ್ಳೆಯದಾಗಲಿ ಅಂತೇಳಿ ಆ ದೇವಿನ ನಮಸ್ಕರಿಸುತ್ತಾ ಸೌಂದರ್ಯ ಲಹರಿ ಗ್ರೂಪ್ಲಿಂದ ನಾವೆಲ್ಲರೂ ಬಯಸೋದಿಷ್ಟೇ, ಲೋಕ ಕಲ್ಯಾಣಾರ್ಥಂ ನಾವು ಪಠನೆ ಮಾಡ್ತಾ ಇದ್ದೀವಿ. ಎಲ್ಲರೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಸೌಂದರ್ಯ ಪಾರಾಯಣ ಮಾಡ್ತಾ ಇದ್ವಿ ಶಾರದಾದೇವಿ. ಈ ಪಾರಾಯಣ ಯಾಕೆ ಮಾಡ್ತಾ ಇದ್ವಿ ಅಂದರೆ, ಲೋಕ ಕಲ್ಯಾಣಕವಾಗಿ ಎಲ್ಲರ ಮನೆಯಲ್ಲಿ ಸುಖ ಸಂತೋಷ ಇರಲಿ ಅಂತ, ಎಲ್ಲರ ಮನಸ್ಸು ಸುಖವಾಗಿರಲಿ ಅಂತ ನಾವು ಈ ಪಾರಾಯಣ ಮಾಡ್ತಾ ಇದ್ವಿ. ನಮ್ಮ ಜೊತೆ ಬಂದಂಥ ಎಲ್ಲರ ಭಗಿನಿಯರು ಈ ಸೌಂದರ್ಯ ಲಹರಿ ಪಾರಾಯಣಕ್ಕೆ ಪ್ರತಿ ತಿಂಗಳ ಬರ್ತಾ ಇರ್ತಾರೆ. ಪ್ರತಿ ತಿಂಗಳ ಈ ಪಾರಾಯಣ ಮಾಡ್ತೀವಿ ಲೋಕ ಕಲ್ಯಾಣಕ್ಕಾಗಿ. ಸರ್ವೇ ಜನ ಸುಖಿನೋ ಭವಂತು.